ಸಾವಿರಾರು ಕೋಟಿ ಬೆಲೆ ಬಾಳುವ ಸಾವಿರಾರು ಎಕರೆ ಸರ್ಕಾರಿ ಗೋಮಾಳ ಬಂಡೆ ಖರಾಬನ್ನು ಅಕ್ರಮವಾಗಿ ದಾಖಲೆಗಳನ್ನು ಸೃಷ್ಟಿ ಮಾಡಿಕೊಂಡು ಈ ಬೆಂಗಳೂರು ಭೂಗಳ್ಳರ ಕಪಿಮುಷ್ಟಿಯಲ್ಲಿರುವ ಜಮೀನನ್ನು ಒತ್ತುವರಿ ತೆರವುಗೊಳಿಸುವಂತೆ ರೈತ ಸಂಘದಿಂದ ನಿರಂತರವಾಗಿ 10 ವರ್ಷಗಳಿಂದ ಜಿಲ್ಲಾಡಳಿತಕ್ಕೆ, ತಾಲೂಕಾಡಳಿತಕ್ಕೆ, ಜಿಲ್ಲಾ ಉಸ್ತುವಾರಿ ಸಚಿವರಿಗೆ, ಕಂದಾಯ ಸಚಿವರಿಗೆ ನಾವು ಮನವಿಗಳನ್ನು ಹೋರಾಟಗಳ ಮುಖಾಂತರ ಸಲ್ಲಿಸುತ್ತಲೇ ಬರ್ತಾಯಿದ್ವಿ. ಆದರೆ ಆ ಬೆಂಗಳೂರು ಭೂಗಳ್ಳರ ಕಪಿಮುಷ್ಟಿಯಲ್ಲಿರುವ ಸರ್ಕಾರಿ ಜಮೀನುಗಳನ್ನು ಉಳಿಸುವಲ್ಲಿ ವಿಫಲವಾಗಿರುವ ತಾಲೂಕಾಡಳಿತದ ಮತ್ತು ಕಂದಾಯ ಸಚಿವರ ಜನವಿರೋಧಿ ನೀತಿ ಮತ್ತು ಸರ್ಕಾರಿ ಭೂಮಿ ನಿರೋಧಿ ನೀತಿಯನ್ನು ಖಂಡಿಸಿ ದಿನಾಂಕ 23/4/2026 ಗುರುವಾರ ಬೆಳಗ್ಗೆ 11 ಗಂಟೆಗೆ ಟ್ರ್ಯಾಕ್ಟರ್ಗಳು, ಬಂಡಿಗಳು ಮತ್ತು ಕೋಳಿಗಳ ಸಮೇತ ರಾಷ್ಟ್ರೀಯ ಹೆದ್ದಾರಿ ದೇವರಾಯ ಸಮುದ್ರ ಗೇಟನ್ನು ಬಂದ್ ಮಾಡ್ತಾಯಿದ್ದೀವಿ. ಈ ನಿರ್ಧಾರ ರೈತ ಸಂಘದಿಂದ ಕಡೆಯದಾಗ ನಿರ್ಧಾರ ತೊಗೊಂಡಿದ್ದೀವಿ. ಯಾಕಂದರೆ ಆ ದೇವರಾಯ ಸಮುದ್ರ ಕಂದಾಯ ವ್ಯಾಪ್ತಿಯ ಸರ್ವೆ ನಂಬರ್ 112ರಲ್ಲಿ 113 ಎಕರೆ ಸರ್ಕಾರಿ ಗೋಮಾಳ ಜಮೀನಿದೆ. ಅದರಲ್ಲೂ ಬಂಡೆ ಖರಾಬು ಇದೆ. ಆ ಬಂಡೆ ಖರಾಬು ಜಮೀನಲ್ಲಿ ಎಲ್ಲಿ ನೋಡು ಕಾಂಪೌಂಡ್ ಇದೆ. ಇವತ್ತು ನೋಡಿದ್ದ ಬಂಡೆ ನಾಳೆ ಮಣ್ಣು ಹೊಡೆದುಬಿಟ್ಟು ಕಾಂಪೌಂಡ್ ನಿರ್ಮಾಣ ಮಾಡ್ಕೊತಿದ್ದಾರೆ. ಅದಕ್ಕೆ ನಕಲಿ ದಾಖಲೆಯನ್ನು ಯಾರು ಸೃಷ್ಟಿ ಮಾಡಿದ್ದಾರೆ? ಒಬ್ಬ ಬಡ ರೈತ ನನಗೆ ಸಾಗುವಳಿ ಕೊಟ್ಟಿದ್ದಾರೆ, ಆ ಸಾಗುವಳಿ ಪ್ರಕಾರ ನಮಗೆ ಖಾತೆ ಮಾಡಿಕೊಡಿ ಅಂತ ಹೇಳಿದ್ರೆ ಅದನ್ನು ಯಾರೂ ಮಾಡ್ಕೊಡ್ತಾ ಇಲ್ಲ. ಅದು ರಾಜಶೇಖರ್ ಅವಧಿಯಲ್ಲಿ ಕೊಟ್ಟಿದ್ದಾರೆ, ಅದು ಫೇಕ್ ಆಗಿದೆ ಅಂತ ಹೇಳ್ತಾರೆ. ಅದರ ಜೊತೆಗೆ ಇವತ್ತು ನೈಜ ಸಾಗುವಳಿ ಚೀಟಿ ಇರೋ ರೈತರಿಗೆ ಯಾರಿಗೂ ಪಿ ನಂಬರ್ ದುರಸ್ತಿ ಆಗ್ತಾಯಿಲ್ಲ. ಬೆಂಗಳೂರು ಮೂಲದವ್ರಿಗೆ ಹೆಂಗೆ ಬಿ ನಂಬರ್ ದುರಸ್ತಿ ಆಗ್ತಾಯಿದೆ? ಈ ಒಂದು ಸರ್ವೆ ನಂಬರ್ 112ರಲ್ಲಿ 1 ಎಕರೆ 20 ಗುಂಟೆ ರಾಷ್ಟ್ರೀಯ ಹೆದ್ದಾರಿ ಪಕ್ಕದಲ್ಲಿರುವಂತಹ ನಮ್ಮ ಈ ಒಂದು ಮುಳಬಾಗಿಲು ತಾಲೂಕಿನ ರೈತ ಪರ, ದಲಿತ ಪರ ಹೋರಾಟಗಾರರಂಥ ಮೆಕ್ಯಾನಿಕ್ ಶ್ರೀನಣ್ಣವರು ಮತ್ತು ಅವರ ತಂಡ ಮತ್ತು ಜಮನಳ್ಳಿ ಕೃಷ್ಣಪ್ಪನವರು ನಿರಂತರವಾಗಿ ಅಂಬೇಡ್ಕರ್ ಭವನ ಸ್ಥಾಪನೆ ಮಾಡಲೇಬೇಕು ಅಂಥೇಳಿ ಅದನ್ನು ಆ ತಾಲೂಕಾಡಳಿತ ಒತ್ತಡ ಹಾಕಿ 1 ಎಕರೆ 20 ಗುಂಟೆ ಅದನ್ನು ಮಂಜೂರು ಮಾಡಿಸಿದ್ದಾರೆ. ಅದರ ಮೇಲೆ ಕೆಲವರು ನ್ಯಾಯಾಲಯದಲ್ಲಿ ಮೊಕದ್ದಮೆ ಮಾಡಿ ಯಾರೋ ವೆಂಕಟರಮಣಪ್ಪ ಅಂಥೇಳಿ ಅವ್ರು ನಾವು GPA ತೊಗೊಂಡಿದ್ದೀರಿ, ಅದಕ್ಕೆ ನಮ್ಮ ಜಮೀನು ಆಗಿದೆ, ಅವ್ರ ಹತ್ರ ಏನೂ ದಾಖಲೆ ಇಲ್ಲ. ಆದರೂ ಸಹ ನ್ಯಾಯಾಲಯದಲ್ಲಿ ಯಥಾಸ್ಥಿತಿ ಕಾಪಾಡ್ಕೊಳ್ಳೋಕಂತೆ ಸ್ಟೆಥೋಸ್ಕೋಪಿ ತಂದಿದ್ದಾರೆ. ಅದಕ್ಕೆ ಮೂಲ ದಾಖಲೆಗಳನ್ನು ನೀಡಬೇಕು. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಭವನ ಕಾಮಗಾರಿ ಮುಂದುವರಿಸಬೇಕು. ಮತ್ತು 112ರಲ್ಲಿ 14 ಎಕರೆ ಬೆಂಗಳೂರು ಮೂಲದ ಯಾರೋ ವಜ್ರಾಲ ರಾಜೇಶ್ ಅಂತೆ, ಅದು ಅವ್ರಿಗೆ ಯಾವುದೋ ಜಮೀನು ಕ್ರಯನೇ ಆಗಿಲ್ಲ. ಆದರೂ ಸಹ ಹಿಂಬದಿಯಿಂದ ಕೆಲವು ಸ್ಥಳೀಯರನ್ನು ಕೈಕಟ್ಟಿಕೊಂಡು ಆ ಜಮೀನನ್ನು ಕಬಳಿಸಬೇಕು. ಅಂದರೆ ಇವತ್ತು 14 ಎಕರೆ ಬೆಲೆ ಅಂದರೆ ಸುಮಾರು 50 ಕೋಟಿ ಬೆಳೆ ಬಾಳ್ತಾರೆ. ಆ ಜಮೀನನ್ನು ಕಬಳಿಸಬೇಕು ಅಂತೇಳಿ ತಾಲೂಕು ಆಡಳಿತ ಮೇಲೆ ಒತ್ತಡ ಹಾಕ್ತಾಯಿದ್ದಾರೆ. ಅದರ ಜೊತೆಗೆ 112ರ ಎಲ್ಲ ಜಮೀನನ್ನು ಪ್ರಾಮಾಣಿಕ ಸರ್ವೇಯರ್ಗಳನ್ನು ನೇಮಕ ಮಾಡಿ, ಅಂದರೆ ಮುಳಬಾಗಿಲು ಹೊರತುಪಡಿಸಿ ಕೋಲಾರ 5 ತಾಲೂಕಲ್ಲಿ ಯಾವ ತಾಲೂಕು ಸರ್ವೇಯನ್ನು ನೇಮಕ ಮಾಡಿ ಪ್ರಾಮಾಣಿಕವಾಗಿ ಸರ್ವೆ ಮಾಡಿ ಆ ಒಂದು ದಾಖಲೆಗಳನ್ನು ಪರಿಶೀಲನೆ ಮಾಡಿ ಕಲ್ಲು ಬಂಡೆಗಳನ್ನು ಉಳಿಸಬೇಕು. ಮತ್ತು ಬೆಂಗಳೂರು ಭೂಗಳ್ಳರಿಗೆ ನಕಲಿ ದಾಖಲೆಗಳನ್ನು ಸೃಷ್ಟಿ ಮಾಡಿ ನಕಲಿ ಸಾಗುವಳಿ ಚೀಟಿಗಳನ್ನು ತನಿಖೆ ಮಾಡಬೇಕು. ಮತ್ತು ಕಡೆಯ ಹೋರಾಟ ನಾವು ಮಾನ್ಯ ಜಿಲ್ಲಾಧಿಕಾರಿಗಳಿಗೆ, ಜಿಲ್ಲಾ ಉಪ ವಿಭಾಗಾಧಿಕಾರಿಗಳಿಗೆ, ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳಿಗೆ, ಮುಳಬಾಗಿಲು ಗ್ರಾಮಾಂತರ ಪೊಲೀಸ್ ಠಾಣೆಗಳಿಗೆ ಮತ್ತು ಮುಳಬಾಗಿಲಿನ ಉಪವಿಭಾಗಾಧಿಕಾರಿಗಳಿಗೆ ನಾವು ಮನವಿಯನ್ನು ಮಾಡ್ತಾಯಿದ್ದೀವಿ. ರೈತ ಸಂಘದಿಂದ ಕಡೆಯ ಹೋರಾಟ, ಈ ಹೋರಾಟದಿಂದ ಹಿಂಪಡೆಯೋದಿಲ್ಲ. ದಿನಾಂಕ 23/4/2026 ಗುರುವಾರ ಬೆಳಗ್ಗೆ 11 ಗಂಟೆಗೆ ಬಂಡಿಗಳು, ಟ್ರ್ಯಾಕ್ಟರ್ಗಳು, ಕೋಳಿಗಳ ಸಮೇತ ರಾಷ್ಟ್ರೀಯ ಹೆದ್ದಾರಿ 75 ದೇವರಾಯ ಸಮುದ್ರ ಗೇಟನ್ನು ಬಂದ್ ಮಾಡುವ ಮುಖಾಂತರ ನ್ಯಾಯ ಪಡೆದುಕೊಳ್ಳುತ್ತೇವೆ. ಭೂಗಳ್ಳರು ಅಲ್ಲಿ ಏನು ಇವತ್ತು ನಕಲಿ ದಾಖಲೆಗಳನ್ನು ಸೃಷ್ಟಿ ಮಾಡಿ ಕಲ್ಲು ಬಂಡೆಗಳನ್ನು, ಗೋಮಾಳವನ್ನು ಕಬಳಿಸಿ ಕೋಟಿ ಲೂಟಿ ಮಾಡಿರುವ ಭೂಗಳ್ಳರಿಗೆ ಮತ್ತು ಅಲ್ಲಿ ರೈತ ಸಂಘದಗೆ ಘರ್ಷಣೆಯಾಗುವ ಎಲ್ಲ ಒಂದು ಮುನ್ಸೂಚನೆ ಇರುವುದರಿಂದ ನಾವು ಪೊಲೀಸ್ ವರಿಷ್ಠಾಧಿಕಾರಿಗಳಿಗೆ ಮತ್ತು ಮುಳಬಾಗಿಲು ಗ್ರಾಮಾಂತರ ಪೊಲೀಸ್ ಠಾಣೆಗೆ ಮತ್ತು DYSPಗೆ ಮನವಿಯನ್ನು ಮಾಡ್ತಾಯಿದ್ದೀವಿ. ನೀವು ಹೆಚ್ಚಿನ ಭದ್ರತೆಯನ್ನು ನೀಡುವ ಮುಖಾಂತರ ರೈತ ಸಂಘದ ಸರ್ಕಾರಿ ಭೂಮಿ ಉಳಿಸುವ ಹೋರಾಟಕ್ಕೆ ನೀವು ಬೆಂಬಲವಾಗಿ ಸೂಕ್ತ ಪೊಲೀಸ್ ಬಂದೋಬಸ್ತ್ ನೀಡಬೇಕೆಂದು ಮಾನ್ಯರನ್ನು ಒತ್ತಾಯ ಮಾಡ್ತಾಯಿದ್ದೀವಿ.